ಏನಂತ ಬರೀತಾರ್ರಿಪ್ಪ? ಏನಂತ ಬರೀತಾರತ್ತ ಕೇಳಿದ್ರ ಏನಂತ ಬರೀತಾರ್ರಿಪ್ಪ? ಮನುಷ್ಯ ದಾರಿ ಹಿಡಿದು ಹೋಗೋ ಕಾಲಕ್ಕ, ಮನುಷ್ಯ ದಾರಿ ಹಿಡಿದು ಹೋಗೋ ಕಾಲಕ್ಕೆ ಬೆಳಕಿ ಇರ್ಲಿಲ್ಲ ಅಂದ್ರೂ ನಡಿಲಕ್ ಬರ್ತದ. ಬೆಳಕ್ ಇರ್ಲಿಲ್ಲ ಅಂದ್ರೂ ನಡಿಲಕ್ ಬರ್ತದ. ಹಗಲಿ ಇತ್ತಂದ್ರ ನಡ್ಯಾಕ್ ಬರ್ತೈತ್ರಿ. ಅದಕ್ಕೆ ರಾತ್ರಿ ಹೇಳಾಕತ್ತೀನಿ, ರಾತ್ರಿ ರೀ ಕೇಳು. ಹೇಗ್ರಿಪ್ಪ? ರಾತ್ರಿ ವೇಳೆ ಮನುಷ್ಯ ದಾರಿ ಕ್ರಮಿಸು ಕಾಲಕ್ಕ, ದಾರಿ ಕ್ರಮಿಸು ಬೆಳಕ ಇರ್ಲಿಲ್ಲ ಅಂದ್ರೂ ನಡಿಲಕ್ಕ ಬರ್ತದ. ಹೇಗ ನಡಿಲಿಕ್ಕೆ ಬರ್ತದ್ರಿಪ್ಪ? ಹೇಳಾಕತ್ತಿದಿ ಹಗಲಿ ಅಂತೇಳಿ. ಮತ್ತ ಈಗೊಂದ್ 20-30 ವರ್ಷ ಆತಿವ್ ಬಲ್ಲ ಬೆಳಕ ಬಂದವ್ರಿಪ್ಪ. ಮೊದಲು ಹೆಂಗ್ ಹೋಗ್ತಾರಪ್ಪ? ಕಂದೆಲ್ಲ ಹಚ್ತಿದ್ರಲ್ಲ, ಆಟನಿದ್ದು ಲಾಟನ ಇಲ್ಲಾಗಿತ್ತಪ್ಪ. ಹೌದ್ರಿ. ನಾನ ಎಷ್ಟೋ ದಿವ್ಸ ಸಾಕಳಕ್ಕಾದೆ, ನನ್ನ ಕೈಯಾಗ ಲಾಟನ ಇಲ್ಲಾಗಿತ್ತು, ಏನು ಇಲ್ಲಾಗಿತ್ತು. ನೀವು ತಗೊಂಡಿರಕ್ಕಿಲ್ರಿ? ಹಿಂಗ್ ಬಡಿಗೇರಿ ಅಳಿಗಾಡ ಕೇಳು. ಏನ್ರಿಪ್ಪ? ಗಿರೀಶ್ ಕಾರ್ನಾರು ಬರಿತಾ ಇದಾರ, ನಾ ಹೇಳಕತ್ತಿಲ್ಲ. ಏನಂತ ಬರಿತಾರ್ರಿಪ್ಪ? ದಾರಿ ಕ್ರಮಿಸು ಕಾಲಕ್ಕ ಬೆಳಕಿರ್ಲಿಲ್ಲ ಅಂದ್ರು ದಾರಿ ನಡಿಲಕ್ ಬರ್ತದೆ ಅಂತ. ಮನುಷ್ಯನಿಗೆ ಗುರಿ ಮತ್ತು ಕನಸ ಇರ್ಲಿಲ್ಲ ಅಂದ್ರ ನಡಿಲಿಕ್ಕೆ ಬರುದಿಲ್ಲ, ಬದುಕು ಸಾಗಿಸ್ಲಿಕ್ಕೆ ಬರುದಿಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ, ಬರಿತಾರ್ರಿಪ್ಪ. ಹೌದು ಹೌದು, ಇದನ್ನ ನಿನಗೆ ಹೇಳೋದದ. ಮನುಷ್ಯನಿಗೆ ಕನಸು ಇರ್ಬೇಕಂತ, ಗುರಿ ಇರ್ಬೇಕಂತ. ಗುರಿ ಇರ್ಬೇಕಂತ ನೀವ ಬರ್ದ್ರಿಲ್ಲ ಗಾಡಿ ಮೇಲ. ಹೌದ್ರಿಪ್ಪ. ಏನು ಏನ್ರಿಪ್ಪ? ನೀವು ಕನಸಿನ ಬದ್ದಲು ಬರದ್ರಿ. ಎಲ್ಲಿದಾರ ಮಾಸ್ತರ್? ಮಾಸ್ತರ್ ಮಕ್ಕೊಳಕ್ ಹೋಗ್ಯಾರ. ಏನ್ ಬರ್ದಿರಿ? ಏನ್ರಿ ಮಾಸ್ತರ? ನಿನಗ ಕನಸು ಬೀಳುದು ಕನಸಲ್ಲತ್ತ. ಹೌದೌದ್ರಿಪ್ಪ. ನಿನ್ನ ನಿದ್ದೆ ಮಾಡ್ಲಕ್ಕ ಬಿಡುಗುಡಬಾರ್ದು, ಅದಕ್ಕ ಕನಸ ಅಂತಕ್ಕಂತ ಮಾತು ಬರೀತಾರ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ. ಅದಕ್ಕ ಒಂದು ಮಾತ ಏನ್ರಿಪ್ಪ? ಈ ಸಣ್ಣ ಒಂದು ಬಳ್ಳಿ ಬೆಳೆದಿತ್ತ ರಸ್ತೆ ಬದಿಗೆ. ಸಣ್ಣ ಬಳ್ಳಿ ಬೆಳೆದಿತ್ರಿ, ಬೆಳೆದಿತ್ತಂತ. ಹೌದು. ದೊಡ್ಡ ಬಳ್ಳಿ ಬಂದು ಕೇಳ್ತದ, ಏನಂತ ಕೇಳ್ತದ್ರಿ? ಕನಸೇನು, ಗುರಿ ಏನು? ಅವಾಗ ಏನ್ ಹೇಳ್ತದ್ರಿಪ್ಪ? ಅದು ಹೇಳ್ತಂತ, ನನಗ ಈ ಭೂತಾಯಿ ಬೆಳಿಲಕ್ಕೊಂಜರ ಆಸರೆ ಕೊಟ್ಟಾಳು. ಈ ಬೆಳೆದ ಮ್ಯಾಲ ಬಂದೀನಿ. ಬಂದು ಬಳಕ ಇದ್ರಾಗ 4 ಚಲೋ ಹೂ ಅರಳಿಸಬೇಕು. ಆ ಹೂ ಅರಳುದ್ರಿಂದ ನೋಡವ್ರ ಕಣ್ಣದೊಳಗ ಸೌಂದರ್ಯ ತುಂಬತದ. ಅದರಿಂದ ವಾಸ ಬರ್ತಿರ್ತೈತಿ. ಯಾರು ವಾಸ ತಗೋತಾರ ಮೂಗಿನೊಳಗ ಸುಗಂಧ ತುಂಬತದ. ನನ್ನ ಜನ್ಮಕ್ಕೆ ಕಾರಣ ಆಗಿರ್ತಕ್ಕಂತ ಭೂತಾಯಿ ಮಡಿಲು ಶ್ರೀಮಂತಗೊಳ್ತದ. ತಾಯಿ ಮಡಿಲು ಶ್ರೀಮಂತಗೊಳಿಸುದೇ ನನ್ನ ಕನಸು, ನನ್ನ ಗುರಿ ಅಂತ ಮಾತು ಹೇಳ್ತದ್ರಿಪ್ಪ. ಹೇಳ್ತದ. ಅವಾಗ ಬಳ್ಳಿ ಕೇಳ್ತದ, ದೊಡ್ಡ ಬಳ್ಳಿ ಏನಂತ ಕೇಳ್ತದ್ರಿ? ಅಲ್ಲ, ದಿನ ಇಷ್ಟು ಮಂದಿ ತುಳಿತಾರೋ ಮತ್ತೆ ಹೇಳ್ತಿ, ಇಷ್ಟು ತುಳಿತಾರೋ ಮತ್ತೆ ಹೇಳ್ತಿ ಅಂದ. ಅವಾಗ ಏನ್ ಹೇಳ್ತಿರಿಪ್ಪ? ಅದು ಅವಾಗ ಆ ಬಳ್ಳಿ ಹೇಳ್ತದ, ಯಾರು ತುಳಿತಾರೋ ಯಾರು ಬಿಡ್ತಾರೋ ನನಗ್ ಗೊತ್ತಿಲ್ರಿ. ಭೂತಾಯಿದಿಂದ ಬರ್ತಕ್ಕಂತ ಜೀವ ಜಲವನ್ನು ಸವಿದು ನಾನು ನಿತ್ಯ ಎತ್ತರಕ್ಕೆ ಹೋಗ್ಬೇಕಂತ ಒಂದೋ ಗುರಿ ಐತಿ ಹೊರತಕ್ಕರೆ ತುಳಿಯವ್ರ ಕಡೆ ನಾನು ಲಕ್ಷ್ಯ ಕೊಟ್ಟಿಲ್ಲ ಅಂತ. ಹೌದ್ರಿಪ್ಪ. ಅವಾಗ ದೊಡ್ಡ ಗಿಡ ಹೇಳ್ತಂತ, ಏನ್ ಹೇಳ್ತದ್ರಿ? ದೇವಮಾನವ ಅಂತ ಅನ್ಸ್ಕೊಂಡಾನ. ದೇವಮಾನವ ಅಂತ ಈ ಮನುಷ್ಯ ದೇವಮಾನವ ಅನ್ಸ್ಕೊಂಡಾನ. ಹೌದು. ನಿನ್ನಂಗ ಈ ಮನುಷ್ಯನಿಗೂ ದಿನ ಮಂದಿ ಉಸಾಬರಿ ಮಾಡ್ಲಾರ್ದ ತನ್ನ ಕಾಯಕದಾಗ ನಿರತನಾಗಿದ್ದಂದ್ರೆ ಈ ಭೂಮಿ ಸ್ವರ್ಗ ಆಗ್ತಿತ್ತು, ದೇವಲೋಕ ಆಗ್ತಿತ್ತು ಅಂತಕ್ಕಂತ ಮಾತು ಹೇಳ್ತಾರ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಹಂಗ ನಾವ್ ಅದೀವನ್ರಿ. ಅದಕ್ಕೊಬ್ರು ಹೇಳ್ಯಾರ. ಏನ್ ಹೇಳ್ಯಾರಿಪ್ಪ? ಆಗಲೇ ನಮ್ಮ ಅಪ್ಪಗಳು ಹೇಳಿದ್ರಲ್ಲ, ಏನ್ ಹೇಳ್ಯಾರಿಪ್ಪ? ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ, ಮೊಬೈಲ್ ಬಳಸಬೇಡ್ರಿ ಅಂತ. ಹೌದು. ನಾವು ಮೊಬೈಲ್ ಬಾಜು ಕೂತಿರ್ತಾರ, ಅವ್ರನ್ನ ಬಿಟ್ಟು ಮೊಬೈಲ್ ಸರ್ಸ್ಕೋತ್ ಕೂತಿರ್ತೀವಿ. ಅವರು ಹಿಂಗ ಹಣಿಕೆ ಹಾಕಿ ನೋಡ್ತಾರೆ. ಅದಕ್ಕ ಅವ್ರು ಹೇಳ್ಯಾರತ್ತ, ಏನ್ರಿಪ್ಪ? ಬಾಜುಕ್ ಕೂತವ್ರನ್ನ ಬಿಟ್ಟು ಮೊಬೈಲ್ ಹಿಡಿಬೇಡ, ಬಾಜುಕ್ ಕೂತವ್ರ ಜೋಡಿ ಮಾತಾಡೋದು ಕಲಿ. ಮತ್ತೊಬ್ರ ಜೋಡಿ ಮಾತಾಡೋದು ಕಲಿತಿ ಅಂದ್ರ ಅಲ್ಲಿ ಒಂದು ಶುದ್ಧವಾದಂತ ಮಂತ್ರ ಬಳಸು. ಏನ್ರಿ? ಮತ್ತೊಬ್ರ ಜೋಡಿ ಮಾತಾಡೋ ಕಾಲಕ್ಕ ಇನ್ನೊಬ್ರು ಸುದ್ದಿ ಮಾತನಾಡಲಾರ್ದ ನಿಂದ ನೀ ಸುದ್ದಿ ಮಾತಾಡು ಅಂತಕ್ಕಂತ ಮಾತು. ಹೌದ್ರಿಪ್ಪ. ಹೌದು. ಅದಕ್ಕೆ ಕನಸ ಬೇಕು, ಗುರಿ ಬೇಕು. ಗುರಿ ಇರ್ಬೇಕ್ರಿಪ್ಪ. ಏನು ಗುರಿ? ಏನಿರ್ಬೇಕ್ರಿಪ್ಪ? ಈ ಜಗತ್ತಿನಾಗ ಪುಣ್ಯಾತ್ಮರೇ ಏನ್ರಿ? ಏನು ಅಂತ ಕೇಳಿದ್ರ ಮೌನ ಅಂತಕ್ಕಂಥದ್ದು ಏನದಲ್ಲ. ಹೌದು. ಯಾಕಂತಂದ್ರ ಈ ಜಗತ್ತಿನಾಗ ಪುಣ್ಯಾತ್ಮರಿ ಯಾರೇನೇನು ಮಾಡ್ತಾರ ಮಾಡಿ ಸುಮ್ಮ ನೋಡ್ಕೊಂತ ಕೂತೀವಿ ಅಂದ್ರ ಹೌದ್ರಿಪ್ಪ ಕಡ್ಯಾಕಾಗಿ ಹೋಗ್ತಿವಿ. ಲೋಕದಂದು ಮೂಕ ಆಗತ್ತೆ. ಯಾಕೆ ಹೇಳಿದ್ರು? ಹೌದ್ರಿಪ್ಪ. ಬಸವಣ್ಣ ಹೇಳಿದ ಏನಂತ್ರಿ? ಅತ್ತಲಿತ್ತ ಹೋಗದಂತ ಹೆಳವನ್ನ ಮಾಡ ಅಂತ ಹೇಳಿದ. ಹೌದ್ರಿಪ್ಪ. ಕಾಲು ಕುಂಟು ಮಾಡ ಅಂದಿಲ್ರಿಪ್ಪ. ಹೋಗಬೇಕಾದ ಜಾಗ ಬಿಟ್ಟು ಬ್ಯಾರೆ ಕಡೆ ಕಾಲು ಹೊಂಟಿತ್ತಂದ್ರ ಅದಕ್ಕೆ ಕುಂಟು ಮಾಡು. ಅತ್ತಲಿತ್ತ ಹೋಗದಂತೆ ಹೆಳವನ್ನ ಮಾಡಯ್ಯ ತಂದೆ ಸುತ್ತಿ ಸುಳಿದಿ ನೋಡದಂತೆ ಅಂದಕ್ಕನ ಮಾಡು ಅಂತ ಹೇಳ್ಯಾರಿಪ್ಪ. ಯಾಕಂದ್ರ ನೋಡಬೇಕಾದ ವಸ್ತು ನೋಡ್ಬೇಕಂತ. ನೋಡ್ಬೇಕ್ರಿ. ಕಣ್ಣ ನೋಡ್ತತಿ ಅಂತ, ಮನಸ್ಸು ಬೇಡ್ತತಿ ಅಂತ. ಮನಸ್ಸು ಬೇಡಿದ ತಂದ ಕೊಡ್ಲಾಕ್ ಹತ್ತಿ ಅಂದ್ರ ನಿಂದ ಗೋರಿ ನೀನ ತೋಡ್ಕೋತಿ ಅಂತ. ಅದಕ್ಕ ನಿನ್ನ ಮನಸ್ಸು ನಿನ್ನ ಹತೋಟಲ್ಲಿ ಇರ್ಬೇಕಾಗಿತ್ತಂದ್ರ ಅದಕ್ಕ ಹೇಳಿದ್ರು ಪುಣ್ಯಾತ್ಮರ, ಮಾತು ಬೆಳ್ಳಿ
ಮೌನ ಬಂಗಾರ ಅಂತಕ್ಕಂಥದ್ದು ಹೇಳ್ಕೊಂಡು ಬಂದಾರಿಪ್ಪ. ಅದಕ್ಕೆ ಬಂಧುಗಳೇ, ಇದೇ ಉಂಬ್ರಜ್ ಗ್ರಾಮದೊಳಗ ರೇವಮುತ್ಯ ನುಡಿ ಮಾಡ್ತಕ್ಕಂತ ಸಂದೊಳಗ ಮೂಕ ಹೊಯ್ಕ ತಿಳ್ಕೊಂಡು ಇವತ್ತಿಗೆ ಆಗ್ತಾರಿಪ್ಪ, ತಿಳ್ಕೋಬೇಕಂತ. ಅದಕ್ಕ ಹೆಚ್ಚಾನ್ ಹೆಚ್ಚು ನಮ್ಮ ಸಿದ್ಧಾಟಿಗಳು ಎಲ್ಲಾ ಕಡೆ ಪುಣ್ಯಾತ್ಮರು ಮೂಕ ಹೊಯ್ಕ ಹಾಕೊಂಡು ನಡೆದಿರ್ತಕ್ಕಂಥ ನುಡಿಗಳಂತ ಕರೀತಾರ. ಅಂತ ವಿಶೇಷವಾಗಿರ್ತಕ್ಕಂಥದ. ಅದಕ್ಕೆ ಪುಣ್ಯಾತ್ಮರಿ ಇನ್ನೊಂದು ಚಟ್ಟಿ ಜಾತ್ರೆ ಚಾಲನ್ನ ಹಾಡಿ ಮತ್ತ ಪುಣ್ಯಾತ್ಮರೆ ಮಾತು ಹೆಂಗ ಬೆಳೆಸ್ತಾರ. ಹೌದ್ರಿಪ್ಪ. ಯಾಕಂತ ಕೇಳಿದ್ರೆ ಜಗತ್ತಿನಾಗ ಪುಣ್ಯಾತ್ಮರೆ ಬಹಳ ಮಜಾ ಅದರಿಪ್ಪ. ಏನು ಮಜಾ ಅಂತ ಕೇಳಿದ್ರೆ ಪುಣ್ಯಾತ್ಮರೆ ಏನದರಿಪ್ಪ, ಈ ನಾಲಿಗೆದಿಂದ ಅನ್ಯ ವಿಷಯ ಮಾತನಾಡ್ಲಕ್ಕ ಮಾತು ಬಳಸಬೇಡ ಅಂತ ಹೇಳ್ಯಾರ್ರಿಪ್ಪ. ಮಾತು ಎದಕ್ಕೆ ಬಳಸ್ಬೇಕ, ಮೌನ ಎದಕ್ಕೆ ಆಗ್ಬೇಕಂತಕ್ಕಂಥ ದೈವಕ್ಕೆ ತಿಳಿಸೋ ಸಲುವಾಗಿ ಇವತ್ತು ನಾವು ಗದ್ದಲ ಜಗಳ ಆಡ್ಲಕತ್ತಿದೀವಿ. ಹೌದ್ರಿಪ್ಪ.